ಈ ಸೆಕ್ಶುವಾಲಿಟಿ ಎಜುಕೇಷನ್ ಅನ್ನೋದನ್ನು ಅವರೇನು ಅಂದ್ಕೊಂಡ್ಬಿಡ್ತಾರೆ, ಅದು ಖಂಡಿತವಾಗ್ಲೂ ಸಂಭೋಗದ ಬಗ್ಗೆ ತಿಳಿಸ್ಕೊಡೋದಾಗಲಿ, ಗಂಡು ಹೆಣ್ಣು ಸಂಬಂಧ ತಿಳಿಸೋದು ಅಥವಾ ಮಗುವಿನ ಜನನದ ಬಗ್ಗೆ ತಿಳಿಸೋ ವಿಷಯ ಖಂಡಿತ ಅಲ್ಲ. ಚಿಕ್ಕ ವಯಸ್ಸಿನಿಂದನೇ ಅವರ ದೇಹದ ಬಗ್ಗೆ ಅರಿವು ಮೂಡಿಸೋದು. ಈವನ್ ಸ್ಕೂಲ್ಗೆ ಹೋಗೋದಕ್ಕೆ ಮುಂಚೆನೇ ಮನೆಯಲ್ಲೇ ತಾಯಿನೇ ಮೊದಲ ಗುರು ಅಂತ ಹೇಳೋ ಹಂಗೆ, ಮನೆ ಮೊದಲು ಪಾಠ ಅದರ ದೇಹದ ಬಗ್ಗೆ ನಕಾರಾತ್ಮಕ ಭಾವನೆಗಳು ಬರ್ದಂಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಅದ್ರ ಬಗ್ಗೆ, ತನ್ನ ದೇಹನ ತಾನು ಗುರುತಿಸ್ಕೊಳ್ಳೋದು, ಅದರಿಂದ ಏನೂ ತಪ್ಪಿಲ್ಲ. ಚಿಕ್ಕ ಮಗು ಕೂಡ ಅದ್ರ ಜನ ಗುರುತಿಸ್ಕೊಳ್ಬೋದು, ಅಥವಾ ಅದರ ದೇಹನ ಎಲ್ಲ ಎಕ್ಸ್ಪ್ಲೋರೇಷನ್ ಅದಷ್ಟೇ. ಅದಕ್ಕೆಲ್ಲ ಒಳ್ಳೆ ರೀತಿಯಲ್ಲೇ ಅದಕ್ಕೆ ಹೇಳಿ, ನಿನ್ನ ದೇಹ ಬೇರೆಯವರು ಮುಟ್ಟಬಾರ್ದು. ನೀವೊಂದು ಸ್ನಾನ ಮಾಡಬೇಕಾದ್ರೆ, ನೀವು ಕತೆ ಹೇಳಬೇಕಾದ್ರೆ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಗ ಮಗುಗೆ ಹೇಳ್ಕೊಡ್ತಾ ಬರ್ಬೋದು, ನಿನ್ನ ದೇಹ ಈ ಥರ ಎಲ್ಲ ಮುಟ್ಟಬಾರ್ದು, ನೀನು ಕೆಳಗಡೆ ಜಾಗ ಅಥವಾ ಜನನಾಂಗ ಬೇರೆಯವ್ರು ಮುಟ್ಟು ತೊಂದರೆ ಆಗುತ್ತೆ, ನಿನಗೆ ನೋವಾಗುತ್ತೆ, ಏನಾದರೂ ತೊಂದರೆ ಆದರೆ ನಮ್ಗೆ ಹೇಳಬೇಕು. ಗುಡ್ ಟಚ್, ಬ್ಯಾಡ್ ಟಚ್, ಅದನ್ನು ಯಾವುದು ಒಳ್ಳೆ ಸ್ಪರ್ಶ, ಯಾವುದು ಕೆಟ್ಟ ಸ್ಪರ್ಶ, ಮಗುಗೆ ಹಿಂಸೆ ಮಾಡೋ ಅಂಥದ್ದು ಏನಿದೆ, ಯಾರೇ ಬೇರೆಯವರು, ನಿನ್ನ ತಂದೆ ತಾಯಿ ಆಗಲಿ, ನೀ ದೊಡ್ಡವರು ನಿನ್ನನ್ನು ಮಾಡೋರು ಬಿಟ್ಟು ಬೇರೆ ಯಾರಿಗೂ ನೀನು ಮುಟ್ಟೋಕ್ಕೆ ಬಿಡಬಾರ್ದು. ದೇಹದಲ್ಲಿ ಬಟ್ಟೆಗಳನ್ನು ಮುಚ್ಚಿರೋ ಅಂಥ ಭಾಗಗಳನ್ನು, ಅದನ್ನು ನೀವೆಲ್ಲ ಹೇಳ್ತಾ ಹೋದಾಗ ಮಗು ತಾನಾಗೇನೆ ಅರ್ಥ ಮಾಡ್ಕೊಳ್ತಾ ಬರುತ್ತೆ. ಮತ್ತು ಹೆಣ್ಣು ಗಂಡುಗಳಲ್ಲಿ ಲಿಂಗ ಭೇದ ಮಾಡ್ದಂಗೆ ಒಬ್ರನ್ನೊಬ್ರನ್ನ ಹೇಗೆ ಪ್ರೀತಿ ಗೌರವ ಭಾವನೆಯಿಂದ ನೋಡಬೇಕು, ಇನ್ನೊಬ್ಬರ ದೇಹ ದುರುಪಯೋಗ ಮಾಡ್ಕೋಬಾರ್ದು, ಇಬ್ಬರಿಗೂ ತಿಳಿಸ್ಕೊಡ್ಬೇಕು.